ಇನ್ನು ಚಾಮರಾಜನಗರದಲ್ಲಿ ಕಬ್ಬಿನ ಆಸೆಗೆ ಕಾಡಾನೆ ರಸ್ತೆಗಿಳಿದಿದೆ. ಚಾಮರಾಜನಗರ ಗಡಿ ಅಸನೂರು ದಿಂಬಂ ರಸ್ತೆಯಲ್ಲಿ ಈ ಘಟನೆಯಾಗಿದೆ. ಕಾಡಾನೆ ಎಂಟ್ರಿಯಿಂದಾಗಿ 4-5 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಪ್ರತಿನಿತ್ಯ ಈ ಕಾಡಾನೆಗಳು ಇಲ್ಲಿ ರಸ್ತೆಗೆ ಬರ್ತಾ ಇದೆ. ಹಾಗಾಗಿ ಅಪಾಯದ ಒಂದು ರೀತಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಪ್ರಯಾಣಿಕರು. ಅರಣ್ಯ ಇಲಾಖೆಗೂ ಕೂಡ ಈ ಕಾಡಾನೆಗಳು ಇಲ್ಲಿ ತಲೆಬಿಸಿಯನ್ನ ತರ್ತಾ ಇದೆ. ಕಿಲೋಮೀಟರ್ ಗಟ್ಟಲೆ ಇಲ್ಲಿ ಆನೆಗಳು ರಸ್ತೆಗೆ ಬಂದಂತಹ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ನೀವು ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ರಸ್ತೆಗೆ ಬಂದಿರುವಂತಹ ಕಾಡಾನೆ ಸಾಲುಗಟ್ಟಿಯಲ್ಲಿ ವಾಹನಗಳು ಕೂಡ ನಿಂತಿದೆ. ಕೆಲವೊಂದು ವಾಹನಗಳಲ್ಲಿ ಅಪಾಯಕಾರಿ ರೀತಿಯಲ್ಲಿ ಆನೆಯನ್ನ ದಾಟಿಯಲ್ಲಿ ಮುಂದಕ್ಕೆ ಹೋಗುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಕಬ್ಬಿನ ಆಸೆಗಾಗಿ ಈ ರೀತಿಯಾಗಿ ರಸ್ತೆಗೆ ಬರುತ್ತೆ ಕಾಡಾನೆಗಳು ಇಲ್ಲಿ. ಈ ರೀತಿಯಾಗಿ ಕಾಡಾನೆ ರಸ್ತೆಗೆ ಬಂದಂತಹ ಸಂದರ್ಭದಲ್ಲಿ 4-5 ಕಿಲೋಮೀಟರ್ ಅಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಪ್ರತಿನಿತ್ಯವೂ ಕೂಡ ಈ ರೀತಿಯಾಗಿ ಸಾರ್ವಜನಿಕರಿಗೆ ಅಲ್ಲಿ ರಸ್ತೆಯಲ್ಲಿ ಪ್ರಯಾಣಿಸುವವರಿಗೆ ತೊಂದರೆ ಉಂಟಾಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಇದು ತಲೆನೋವಾಗಿ ಪರಿಣಮಿಸಿದೆ.